ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಶು 28MUA ಡೈಲಿ ಲಾಗ್ಸ್. ಸೊ ಇವತ್ತೊಂದು ನಾನು ಹೊಸ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಏನಂದರೆ, ನಮ್ಮ ಲೇಔಟಿಂದ ಪ್ರತಿಯೊಬ್ಬರು ಅವ್ರವ್ರ ಮನೇಲೇ ಗಣೇಶನ ಕೂರಿಸ್ಕೊಂಡು ಪೂಜೆ ಮಾಡ್ತಾಯಿದ್ರು. ಸೊ ಈ ಸಲ ಗಣೇಶ ಉತ್ಸವಕ್ಕೆ ನಾವೆಲ್ಲ ಮನೆಯವರು ಮಾತಾಡಿಕೊಂಡು ನಮ್ಮ ಲೇಔಟಲ್ಲಿ ನಾವೇ ಹೊಸದಾಗಿ ಒಂದು ಗಣೇಶನ ಕೂರಿಸ್ಬಿಟ್ಟು ಯಾಕೆ ಪೂಜೆ ಮಾಡಬಾರ್ದು ಅಂತ ಅಂದ್ಕೊಂಡು ಟೋಟಲ್ ನಮ್ಮ ಲೇಔಟಿನ ಒಂದು 11 ಮನೆಯವರು ಸೇರಿಕೊಂಡು ನಾವು ಮಾತಾಡಿಕೊಂಡು ಫಸ್ಟ್ನೇ ವರ್ಷ ನಾವು ಗಣೇಶನ ಅದ್ಧೂರಿಯಾಗಿ ಗಣೇಶೋತ್ಸವ ಮಾಡಿದ್ವಿ. ಸೊ ಆ ಗಣೇಶೋತ್ಸವ ಯಾವ ಥರ ಮಾಡಿದ್ವಿ, ಹೇಗೆ ನಡೆಯಿತು ಅನ್ನೋದೊಂದು ಚಿಕ್ಕ ಒಂದು ಲಾಗ್ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಟೈಮ್ ನಾವು ತುಂಬ ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಏನೋ ಗೊತ್ತಿಲ್ಲ, ಆ ಗಣೇಶನ ದಯೆಯಿಂದ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಗೋಯ್ತು. ಸೊ ಇದಕ್ಕೊಂದು ನೇಮ್ ಇಡಬೇಕು ಅಂತ ಸೊ ಫಸ್ಟ್ ಶ್ರೀ ಸ್ನೇಹ ಜೀವಿ ವಿನಾಯಕ ಗೆಳೆಯರ ಬಳಗ ನಾವು ಇಟ್ಬಿಟ್ವಿ. ಸೊ ನೋಡಿ, ಸ್ಟಾರ್ಟಿಂಗು ಗಣೇಶೋತ್ಸವ ಬುಧವಾರ ಇದ್ದಿದ್ದರಿಂದ ನಾವು ಬುಧವಾರನೇ ಇಡೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು. ಸೊ ಅವತ್ತಿನ ಹಿಂದಿನ ದಿನ ನೈಟು ಎಲ್ಲ ಪ್ರಿಪರೇಷನ್ ಎಲ್ಲ ಮಾಡ್ಕೊಂಡ್ವಿ. ಗಣೇಶೋತ್ಸವಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು, ಸೊ ಇದು ಒಂದು ಗಣೇಶನ ವಿಗ್ರಹ ಹಿಂದೆ ಏನಾದ್ರೂ ಒಂದು ಮಾಡೋಣ, ವೆರೈಟಿಯಾಗಿ ಏನಾದರೂ ಕ್ರಿಯೇಟ್ ಮಾಡೋಣ ಅಂತ ಮಾಡಿದ್ರೆ ಗ್ಲಾಸದು, ಬಟ್ ಅದು ಫ್ಲಾಪ್ ಆಯಿತು. ಸೊ ಆಮೇಲೆ ಫೈನಲಾಗಿ ಏನೂ ಆಗಿಲ್ಲ ಅಂತ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲೂನ್ ಡೆಕೋರೇಷನ್ ಮಾಡಿದ್ವಿ. ಫೈನಲಾಗಿ ಬೆಲೂನ್ ಡೆಕೋರೇಷನ್ನೇ ತುಂಬ ಚೆನ್ನಾಗಾಗಿದ್ದು. ಬಟ್ ನೈಟ್ 1-1:30 ತನಕ ಕುತ್ಕೊಂಡೆಲ್ಲ ಮಾಡಿದ್ವಿ, ಅದೇನು ಯೂಸ್ ಆಗಿಲ್ಲ. ಬಟ್ ನೆಕ್ಸ್ಟ್ ಮಾರ್ನಿಂಗು ಪ್ರತಿಯೊಬ್ಬರು ಸೇರಿಕೊಂಡು ಬೆಲೂನೆಲ್ಲ ತಂದು ಬೆಲೂನ್ ಡೆಕೋರೇಷನ್ ಮಾಡಿದ್ವಿ. ಸೊ ನಮ್ಮ ಲೇಔಟಲ್ಲಿ ಒಬ್ಬರು ಬೆಲೂನ್ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರಿಗೆ ನಾವೆಲ್ಲ ಹೆಲ್ಪ್ ನೋಡಿ, ಅವರೇ ಅಲ್ಲಿ ಇದರಲ್ಲಿ ಬ್ಲ್ಯಾಕ್ ಜಾಕೆಟ್ ಹಾಕಿದಾರಲ್ಲ, ಅವರೇ ಬೆಲೂನ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ಅವರಿಗೆ ನಾವೆಲ್ಲ ಹೆಲ್ಪ್ ಮಾಡಿದ್ವಿ, ಬೆಲೂನೆಲ್ಲ ಓದ್ಬಿಟ್ಟು ಹೆಲ್ಪ್ ಮಾಡಿ ಫೈನಲಾಗಿ ಡೆಕೋರೇಷನ್ ತುಂಬಾ ಚೆನ್ನಾಗಿ ಬಂತು. ಸೊ ಟೋಟಲಾಗಿ ಗಣೇಶನು ತುಂಬ ಚೆನ್ನಾಗಿ ಚಿಕ್ಕದ ಗಣೇಶ ಥರನ ಅಂತ ಪ್ಲ್ಯಾನ್ ಮಾಡಿದ್ವಿ. ನೋಡ್ರೆ ದೊಡ್ಡ ಗಣೇಶನೇ ಬಂದುಬಿಡ್ತು. ಸೊ ದೊಡ್ಡದಾಗಿ ಬೆಲೂನ್ ಡೆಕೋರೇಷನ್ ಆಯಿತು. ಸೊ ಪೂಜಾರಿ ಫಸ್ಟ್ ಟೈಮ್ ಅವ್ರು ಪೂಜೆ ಮಾಡಿದ್ರೆ ಪೂಜಾರಿಯವ್ರನ್ನ ಕರೆಸಿ ಅವ್ರ ಕೈಯಲ್ಲೇ ಪೂಜೆ ಮಾಡೋಣ ಅಂತ ಪೂಜಾರಿಯವ್ರನ್ನ ಕರೆಸಿದ್ವಿ. 10 ಗಂಟೆಗೆ ಹೇಳಿದ್ದು, ಅವ್ರು ಬರೋಷ್ಟು 12 ಗಂಟೆ ಆಯಿತು. ಬಿಗ್ಸೋರಿಗೆ ತುಂಬ ಪೂಜೆ ಇತ್ತು. ಸೊ ಫೈನಲಿ ಎಲ್ಲ ನಮ್ಮ ಲೇಔಟಿನ ಎಲ್ಲರೂ ಸೇರಿಕೊಂಡು ಪ್ರತಿಯೊಬ್ಬರೂ ಸಹಕರಿಸಿ ಎಲ್ಲರೂ ಸೇರಿ ಗಣೇಶ ಉತ್ಸವನ ಅದ್ಧೂರಿಯಾಗಿ ಮಾಡಿದ್ವಿ. ಬನ್ನಿ ಯಾವ ಥರ ಎಷ್ಟು ಅದ್ಧೂರಿಯಾಗಿ ನಮ್ಮ ಒಂದು ಲೇಔಟಲ್ಲಿ ಗಣೇಶೋತ್ಸವ ನಡೆಯಿತು. ಫುಲ್ ವಿಡಿಯೋ ನೋಡಿ, ಯಾರೂ ಮಿಸ್ ಮಾಡಬೇಡಿ, ಎಲ್ಲೂ ಸ್ಕಿಪ್ ಮಾಡ್ದೇ ಎಲ್ಲ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬಿಕಾಸ್ ನಾನು ಮಾಡೋಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ಬೋದು. ಗಣೇಶೋತ್ಸವ ಮಾಡಿದ್ವಿ, ಪೂಜೆ ಮಾಡಿದ್ವಿ, ಡ್ಯಾನ್ಸ್ ಮಾಡಿದ್ವಿ, ಎವ್ರಿಥಿಂಗ್ ಎಲ್ಲ ಒನ್ ಡೇಗೆ ಮುಗೀತು. ಇನ್ನೇ ಕ್ಲಿಕ್ ಮಾಡ್ತೀರಾ, ಯಾರೋ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. रक्ष मां पुरुषोत्तम, रक्ष मां गणनायक, आत्मप्रदक्षिण नमस्कारं समर्पयामि. श्यामशेहेत्वेन सत्यर्चिताय नमः, अमरेश्वराय नमः, नागरज्ञापति नमः, श्रीगणराय नमः, श्रीकृते नमः, सामकोश पुरुषोत्तमाय नमः, स्थूलदण्डाय नमः, ग्रगण्डाय नमः, ग्राविण्याय नमः, गणपाय नमः, शिवाय नमः, शुभगानशूराय नमः, वाग्देयाय नमः, बृहस्पतिवासरियुक्ताय शुभनक्षत्र शुभकरणेय गुणविशेषेण सिद्धाय पुण्याय पुण्यकाले महापुण्य शुभकृतविजमानस्य विद्या
ಹಾಗೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ, ದೇವರೇ ಚಂದಿರನ ಮಗನೇ ಅಂತ. ಬಟ್ ಅದು ಹಾಡು ವಾಯ್ಸ್ ಕೊಡೋಂಗಿಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ. ಅದಕ್ಕೆ ರೆಕಾರ್ಡಿಂಗಲ್ಲಿ ಹೇಳ್ತಾ ಇದ್ದೀನಿ. 2-3 ರೀಲ್ಸ್ ಎಲ್ಲ ಮಾಡಿದ್ವಿ, ಚೆನ್ನಾಗಿತ್ತು. ಪ್ರಸಾದ ಪೂಜೆ ಎಲ್ಲ ಆಯಿತು. ಸೊ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಲಾಸ್ಟಿಗೆ ಸ್ವಲ್ಪ ಗೇಮ್ ಎಲ್ಲ ಆಡೋದಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ಏನು ಮಾಡೋದು, ಮಳೆ ಬಂದಿತ್ತು. ಮಳೆ ಬಂದು ಗಣೇಶನೇ ಬಂದೋಗ್ಬಿಟ್ಟ. ಸೊ ಹಾಗಾಗಿ ಫೋಟೋಶೂಟು ರೀಲ್ಸು ಎಲ್ಲ ಆಗಬೇಕು. ಬಟ್ ಗೇಮ್ಸ್ ಮಾತ್ರ ಆಟ ಆಡೋಕ್ಕಾಗಿಲ್ಲ, ಅದು ಮಿಸ್ ಆಯಿತು. ನೋಡಿ, ಮಳೆ ಬಂದು ಗಣೇಶನಿಗೆ ನಾವು ಛತ್ರಿ ಇಟ್ಬಿಟ್ಟಿದ್ದೀವಿ. ಸೊ ಫಸ್ಟ್ ಇಯರೇ ಛತ್ರಿ ಗಣೇಶ ಆಗೋದ್ರು ನಮ್ಮ ಗಣೇಶ. ಬಟ್ ಥರ ಚೆನ್ನಾಗಿತ್ತು. ಫುಲ್ ಮಳೆ ಬಂದುಬಿಡ್ತು. ಮಳೆ ಬಂತು, ಮಳೆ ಬಿಡ್ತು. ಸೊ ಈವ್ನಿಂಗ್ ಪೂಜೆ ಮಾಡಿ, ಸೊ ನಾವು ಅವತ್ತೇ ಬಿಡೋದಂತೆಲ್ಲ ತೀರ್ಮಾನ ಮಾಡಿದ್ದೀವಿ. ಸೊ ಒಂದು 7-7:30ಗೆ ಮತ್ತೆ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದ ಎಲ್ಲ ಮೂರು ಐಟಮ್ಸ್ ನಾವು ಪ್ರಸಾದ ಕೊಟ್ಟಿದ್ದು, ಅದು ಕೊಟ್ಟು ಮುಗಿಸಿದ್ವಿ. ಸೊ ಪ್ರಸಾದ ಎಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲರಿಗೂ ಕೊಟ್ಟು ಪ್ರಸಾದ ತಿಂದ್ಬಿಟ್ಟು ಆಮೇಲೆ ಮಳೆಲ್ಲ ಬರ್ತಿತ್ತು ಅಂದ್ಕೊಂಡು ಸ್ವಲ್ಪ ಸ್ನ್ಯಾಪ್ ಹಾಕ್ಬೇಕಾ?
ಅದ್ಮೇಲೆ ರೂಮಲ್ಲಿ ಓಕೆ ಗಾಡಿಲಿ ಬರ್ತೀಯಾ ನಾನಲ್ಲ ಯಾಕೆ ಗಾಡಿಲಿ ಎಲ್ಲ ಬರ್ಲಿಲ್ಲ. ಏ ಕೂಗಮ್ಮಿ ಪಾಪ ಹೋಗಿ ಬೋರ್ ಆಡುತ್ತೆ ಅವ್ನಿಗೆ ಹೋಗ್ಬೇಕಾರೆ ಶ್ರೀ ವಿದ್ಯಾಪತಿಗೆ ಬರ್ತೀವಿ ನೆಕ್ಸ್ಟ್ ವರ್ಷ ಕರ್ಕೊಂಡ್ಬರ್ತೀವಿ ಶ್ರೀ ವಿದ್ಯಾಪತಿಗೆ ಈ ವರ್ಷ ಹೋಯ್ತಾನೆ ಗಣಪತಿ ಬಾಪ ಬಾಯ್ ಬಾಯ್ ಗಣಪ ಶ್ರೀ ವಿದ್ಯಾಪತಿಗೆ ಎಲ್ಲರೂ ನಿಮ್ಮ ಚಪ್ಪಾಳೆ ತಿಂಡಿ ಹೇಳಿ ಕೈಯಿಂದ ಓಕೆ ಬಾಯ್ ಬಾಯ್ ಗಣಪ ಬಾಯ್ ಬಾಯ್ ಸೊ ಫೈನಲಿ ನಮ್ಮ ಒಂದು ಲೇಔಟಲ್ಲಿ ನಮ್ಮ ಒಂದು ಈ ವರ್ಷದ ಮೊದಲನೇ ಶ್ರೀ ಸ್ನೇಹಜೀವಿ ವಿನಾಯಕ ಗೆಳೆಯರ ಬಳಗದ ಮೊದಲನೇ ವರ್ಷದ ಗಣೇಶೋತ್ಸವ ಅದ್ದೂರಿಯಾಗಿ ತುಂಬ ಚೆನ್ನಾಗಿ ನಡೀತು. ಫೈನಲ್ ಆಗಿ ಎಲ್ಲರೂ ಜೊತೆಗೆ ಸೇರ್ಕೊಂಡು ಲಾಸ್ಟ್ ಸೆಲ್ಫಿ ಫೋಟೋಸ್ ಎಲ್ಲ ತಗೊಬಿಟ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಸೊ ಇದೇ ಥರ ನನ್ನ ಒಂದು ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲ ಥರದ ವೀಡಿಯೋಸು ನನ್ನ ಒಂದು ಚಾನಲಲ್ಲಿ ಇರೋದ್ರಿಂದ ಯಾವುದೇ ಏನೇ ಒಂದು ನೋಡಬೇಕಾದ್ರೂ ಫುಲ್
ಫಸ್ಟ್ ಟೈಮ್ ಯಾರು ನೋಡ್ತಿದ್ರೆ ಅವರೆಲ್ಲ ಒಂದ್ಸಲ ಬ್ಯಾಕ್ ಹೋಗಿ ನಾನು ಮಾಡಿರೋಂಥ ತುಂಬ ವೀಡಿಯೋಸ್ಗಳಿದೆ, ಎಲ್ಲೋ ವೀಡಿಯೋಸ್ನ ನೀವು ನೋಡ್ಕೊಬಂದ್ಬಿಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಫ್ರೆಂಡ್ಸ್, ಲವ್ ಯು ಲ್ಯಾಡ್, ಲವ್ ಯು.